ಕ್ರಿಪ್ಟೋ ಲರ್ನಿಂಗ್ ಸೀರೀಸ್ನ 7ನೇ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ಕ್ರಿಪ್ಟೋ ಎಕ್ಸ್ಚೇಂಜಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಕ್ರಿಪ್ಟೋ ಕರೆನ್ಸಿಯನ್ನು ಬೈ ಮಾಡಲು ಮತ್ತು ಸೆಲ್ ಮಾಡಲು ಬಳಸುವ ಪ್ಲಾಟ್ಫಾರ್ಮ್ ಅನ್ನು ಕ್ರಿಪ್ಟೋ ಎಕ್ಸ್ಚೇಂಜಸ್ಗಳು ಎಂದು ಕರೆಯುತ್ತಾರೆ. ಇದರಲ್ಲಿ ಎರಡು ವಿಧ, ಒಂದು ಡಿಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್, ಒಂದು ಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್. ಡಿಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಡಿಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ಗಳಲ್ಲಿ ಟ್ರಾನ್ಸಾಕ್ಷನ್ಗಳನ್ನು ಜನರಿಂದ ಜನರಿಗೆ ನೇರವಾಗಿ ಕಳುಹಿಸಲಾಗುತ್ತದೆ. ಇದರ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ಗಳನ್ನು ತಿಳಿದುಕೊಳ್ಳುವ. ಅಡ್ವಾಂಟೇಜ್ ಯಾವುದೆಂದರೆ ಇಲ್ಲಿ ಮಿಡಲ್ ಮ್ಯಾನ್ಗಳು ಇನ್ವಾಲ್ವ್ ಆಗಿರುವುದಿಲ್ಲ, ಆದ್ದರಿಂದ ಎಲ್ಲಾ ಟ್ರಾನ್ಸಾಕ್ಷನ್ಗಳು ಬಹಳ ಸೇಫ್ ಆಗಿರುತ್ತವೆ. ಇದರ ಡಿಸ್ಅಡ್ವಾಂಟೇಜ್ ಅನ್ನು ತಿಳಿದುಕೊಳ್ಳುವ. ಡಿಸ್ಅಡ್ವಾಂಟೇಜ್ ಎಂದರೆ ಇದರ ಡಿಸೆಂಟ್ರಲೈಸ್ ಪ್ಲಾಟ್ಫಾರ್ಮ್ ಆಗಿರುವುದರಿಂದ ಇದು ಯೂಸ್ ಮಾಡಲು ಬಹಳ ಡಿಫಿಕಲ್ಟ್ ಆಗಿರುತ್ತದೆ ಮತ್ತು ಇದರಲ್ಲಿ ಲಿಕ್ವಿಡಿಟಿ ಸಹ ಬಹಳ ಕಡಿಮೆ ಇರುತ್ತದೆ. ಸೆಂಟ್ರಲೈಸ್ ಎಕ್ಸ್ಚೇಂಜ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಸೆಂಟ್ರಲೈಸ್ ಎಕ್ಸ್ಚೇಂಜ್ಗಳು ಮೇನ್ ಆಗಿ ಇಂಡಿಯನ್ ಕರೆನ್ಸಿಯನ್ನು ಕ್ರಿಪ್ಟೋ ಕರೆನ್ಸಿಯನ್ನಾಗಿ ಕನ್ವರ್ಟ್ ಮಾಡಲು ಸಹಾಯ ಮಾಡುತ್ತದೆ. ಇದರ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಅನ್ನು ತಿಳಿಯುವ. ಅಡ್ವಾಂಟೇಜ್ ಏನೆಂದರೆ ಇದರ ಪ್ಲಾಟ್ಫಾರ್ಮ್ಗಳು ಯೂಸರ್ ಫ್ರೆಂಡ್ಲಿ ಆಗಿರುತ್ತವೆ ಮತ್ತು ಇಲ್ಲಿ ಲಿಕ್ವಿಡಿಟಿಯ ಪ್ರಾಬ್ಲಮ್ ಸಹ ಬರುವುದಿಲ್ಲ. ಹಾಗೆಯೇ ಇದರಲ್ಲಿ ಅಡ್ವಾನ್ಸ್ ಟ್ರೇಡಿಂಗ್ ಟೂಲ್ಗಳಾದ ಮಾರ್ಜಿನ್ ಟ್ರೇಡಿಂಗ್ ಮತ್ತು ಫ್ಯೂಚರ್ ಅಂಡ್ ಆಪ್ಷನ್ ಸಹ ಲಭ್ಯವಿರುತ್ತದೆ. ಇದರ ಡಿಸ್ಅಡ್ವಾಂಟೇಜ್ ಅನ್ನು ತಿಳಿದುಕೊಳ್ಳುವ. ಇಲ್ಲಿ ಎಲ್ಲಾ ಕಂಟ್ರೋಲ್ ಅನ್ನು ಎಕ್ಸ್ಚೇಂಜ್ಗಳು ಹೊಂದಿರುತ್ತದೆ. ಮುಂದಿನ ವಿಡಿಯೋದಲ್ಲಿ ಹಾಟ್ ವ್ಯಾಲೆಟ್ ಮತ್ತು ಕೋಲ್ಡ್ ವ್ಯಾಲೆಟ್ಗಳ ಬಗ್ಗೆ ತಿಳಿದುಕೊಳ್ಳೋಣ.